ಡಿವೋರ್ಸ್ ಅನ್ನೋದು ಒಂದು ಕ್ರೈಮ್ ಹಾಗಾದ್ರೆ ಅದು ಒಂದು ತಪ್ಪ? ಪ್ರೀತಿ ಅನ್ನೋದು ಇಲ್ಲದೆ ಇರೋದಂಥದ್ ಕಡೆ ಬಲವಂತವಾಗಿ ಅಲ್ಲಿದ್ದು ಇನ್ನೊಬ್ಬರ ಜೀವನನು ಹಾಳು ಮಾಡೋದಕ್ಕಿಂತ ಒಂದು ಡಿವೋರ್ಸ್ ತಗೊಂಡ್ರೆ ಅದು ಅದಕ್ಕಿಂತ ಒಳ್ಳೆ ಕೆಲಸ ಅಥವಾ ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಯಾವ್ದು ಇರಲ್ಲ ಅಂತ ನಾನು ಅನ್ಕೋತೀನಿ. ಇವನಾಯ್ತು ಈಗ ಇನ್ನೊಬ್ಬ ಅನ್ನೋ ತರ ನೋಡೋದು ರೀತಿ ಆಗಿರ್ಬೋದು. ಸೊ ನಾನು 2ನೇ ಮದುವೆ ಮಾಡ್ಕೊಂಡಿದ್ರಿಂದ ನಾನ್ ಖುಷಿಯಾಗಿದ್ದೀನ 100%. 2ನೇ ಮದ್ವೆ ಆದ್ಲು ಅನ್ನೋ ತರ ಅಂದ್ರೆ ಅವಳೇನೋ ಒಂದು ಕೊಲೆ ಮಾಡಿ ಬಂದಿದ್ದಾಳೆ ಅನ್ನೋ ತರ ನೋಡ್ತಾರೆ. ಐ ರಿಯಲಿ ಡೋಂಟ್ ಕೇರ್ ಗೊತ್ತಾ. ಈಗ ಇರುವಂತ ಹಸ್ಬೆಂಡ್ ಹೆಂಗಿದೆ ಲೈಫ್ ಅವ್ರ ಜೊತೆಗೆ? 100ಗೆ 10,000% ಅಷ್ಟು ನನ್ನ ಪ್ರೀತಿ ಮಾಡುವಂತ ಗಂಡ ನನಗೆ ಸಿಕ್ಕಿದಾಗ ಸೊ ಎಲ್ಲಾನು ಕೂಡ ಇವಾಗ ಮತ್ತೆ ಬಂದಿದೆ. ಅವರವರ ಒಂದು ಯೋಚನಾ ಶಕ್ತಿ ಅವರವರ ಯೋಗ್ಯತೆನ ತೋರಿಸುತ್ತೆ ಅನ್ನೋದು ಬಿಟ್ರೆ ನಮ್ಗದೇನು ಆಗ್ಬೇಕಾಗಿಲ್ಲ. ಮ್ಯಾರೇಜ್ ಲೈಫ್ ಹಸ್ಬೆಂಡ್ ಜೊತೆ ಈಗ ಇರುವಂತ ಹಸ್ಬೆಂಡ್ ಹೆಂಗಿದೆ ಲೈಫ್ ಅವ್ರ ಜೊತೆಗೆ ಒಂದ್ ಮಗು ಬಂದಿದೆ, ಆಡ್ ಆಗಿದೆ, ಹೆಂಗಿದೆ ಲೈಫ್? ಕಂಪ್ಲೀಟ್ ಅನ್ಸುತ್ತಲ್ಲ? ರಿಯಲಿ ಕಂಪ್ಲೀಟ್. ಅದೇ ಹೇಳಿದ್ನಲ್ಲ, ಸಿ ಇಟ್ಸ್ ಲೈಕ್ ನಮ್ಮಲ್ಲಿ ತುಂಬಾ ಜನ ಯಾವ ತರ ಅಂತ ಅಂದ್ರೆ ಒಂದು ಪ್ರೆಷರ್ ಇಂದ ಅಥವಾ ಒಂದು ಸೊಸೈಟಲ್ ಪ್ರೆಷರ್ ಇಂದ ಅಥವಾ ಯಾವುದೋ ಒಂದು ಕಾರಣಕ್ಕೆ ನಮಗೆ ಬೇಡದೇ ಇರೋಂಥ ರಿಲೇಶನ್ಶಿಪ್ಸ್ ಅಲ್ಲಿ ಇದ್ಬಿಡ್ತೀವಿ. ಓಕೆ, ಹಿಂಗಿರೋ ಈಗ ಮದುವೆ ಆಗ್ಬಿಡ್ತೀವಲ್ಲ, ಲೈಫ್ ಲಾಂಗ್ ಇದ್ಬಿಡೋಣ ಅಂತ ಹೇಳಿ. ಈಗ ಅಟ್ ದ ಎಂಡ್ ಆಫ್ ದ ಡೇ ಇರೋದು ಒಂದು ಲೈಫು. ಒಬ್ರಿಗೊಬ್ರು ಅಂತಂದ್ರೆ ಈಗ ಉಸಿರು ಕಟ್ತಾ ಇರೋಂಥ ಒಂದು ಸಿಚುಯೇಷನ್ ಅಲ್ಲಿ ಇರೋಂಥ ಅವಶ್ಯಕತೆನೂ ಇಲ್ಲ. ಸೊ ಹಾಗಾಗಿ ನನ್ನ ಫಸ್ಟ್ ಮ್ಯಾರೇಜ್ ಅದು ವರ್ಕೌಟ್ ಆಗಲಿಲ್ಲ ಯಾವ ಥರನೂ ಕೂಡ. ವಿ ವರ್ ಲೈಕ್ ವೆರಿ ವೆರಿ ಡಿಫ್ರೆಂಟ್ ಪೀಪಲ್. ಸೊ ಅವರ ಒಂದು ಥಾಟ್ ಪ್ರೊಸೆಸ್ ಆಗಿರ್ಬೋದು ಅಥವಾ ಅವರ ಒಂದು ಥಿಂಕಿಂಗ್ ಆಗಿರ್ಬೋದು ನನಗೂ ಅವ್ರಿಗೂ ಯಾವುದೇ ಥರ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಅಂಡ್ ದಟ್ಸ್ ವೈ ವಿ ಟುಕ್ ಅ ಡಿಸಿಷನ್ ಆ್ಯಂಡ್ ವಿ ಪಾರ್ಟೆಡ್ ವೇಸ್. ಅದಾದಮೇಲೆ ಈಗ ಪ್ರೀತಮ್ ಅವ್ರ ಜೊತೆ ಮದುವೆ ಆದಮೇಲೆ ಸೊ ನಾನು ಅದಕ್ಕೋಸ್ಕರನೇ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಎಲ್ಲೂ ಕೂಡ ನನಗೆ ಅದೇ ಪ್ರೀತಮ್ ಅವ್ರ ಬಗ್ಗೆ ಕೇಳಿದಾಗ ನಾನು ಯಾವಾಗಲೂ ಕಾನ್ಫಿಡೆಂಟಾಗಿ ಹೇಳ್ಕೊತೀನಿ ಈಸ್ ಮೈ ಸೋಲ್ಮೇಟ್ ಅಂತ. ಅಂದರೆ ಈಗ 100 98 ಅಂದರೆ 98 ನಮ್ಮಿಬ್ಬರದು ಕೂಡ ಥಾಟ್ ಪ್ರೊಸೆಸ್ ಒಂದೇ ಥರ ಇರುತ್ತೆ. ಇನ್ನೊಂದು 2% ಫಾರ್ ಎಕ್ಸಾಂಪಲ್ ಈಗ ನನಗೆ ಸ್ವೀಟ್ ಇಷ್ಟ, ಅವ್ರಿಗೆ ಖಾರ ಇಷ್ಟ, ಆ್ಯಂಡ್ ಅವರು ತುಂಬ ಬೇಗ ಎಲ್ಲ ಜೊತೆ ಫ್ರೆಂಡ್ಸ್ ಆಗ್ತಾರೆ, ನಾನು ತುಂಬ ಈಸಿಯಾಗಿ ಎಲ್ಲತ್ರೂ ಮಿಂಗಲ್ ಆಗಲ್ಲ. ಸೊ ಈ ಥರ ಸ್ಮಾಲ್ ಡಿಫ್ರೆನ್ಸಸ್ ಬಿಟ್ಟರೆ ನಾನು ಹೇಳಿದ್ರೆ 100ರಲ್ಲಿ 98 ನಾವಿಬ್ಬರು ಕೂಡ ಒಂದೇ ಥರ. ಇಟ್ಸ್ ಲೈಕ್ 2 ಬಾಡೀಸ್ ವಿತ್ ದ ಸೇಮ್ ಸೋಲ್ ಥರ. ಸೊ ಆ ಥರ ಒಬ್ಬ ಸೋಲ್ಮೇಟ್ ಥರ ಒಂದು ಗಂಡ ಅಥವಾ ಪಾರ್ಟ್ನರ್ ಸಿಕ್ಕಿರ್ಬೇಕಾದ್ರೆ ಅವ್ರ ಜೊತೆ ಮಗು ಮಾಡ್ಕೊಂಡಾಗ ಅಥವಾ ಒಂದು ಮಗು ನಮ್ಮ ಫ್ಯಾಮಿಲಿಯಲ್ಲಿ ಆ್ಯಡ್ ಆದಾಗ ಇಟ್ ಗಿವ್ಸ್ ಯು ಅ ಡಿಫ್ರೆಂಟ್ ಹ್ಯಾಪಿನೆಸ್. ಆ್ಯಂಡ್ ತುಂಬ ಜನ ಹೆಣ್ಮಕ್ಳು ನಾನು ಕೇಳಿದ್ದೀನಿ, ನಾನು ಶೂಟಿಂಗ್ ಹೋಗಬೇಕಾದ್ರೆ ಅಥವಾ ಶೂಟಿಂಗ್ ಸೆಟ್ಸಲ್ಲೆಲ್ಲ ಅವ್ರಿಗೆ ಒಂದಲ್ಲ 2 ಮಕ್ಕಳೆಲ್ಲ ಆಗೋಗ್ಬಿಟ್ಟಿರುತ್ತೆ. ಬಟ್ ದೇ ಆರ್ ನಾಟ್ ಬಿ ಹ್ಯಾಪಿ ವಿತ್ ದರ್ ಹಸ್ಬೆಂಡ್ಸ್. ಆ್ಯಂಡ್ ಈಗ ಮಗುನೂ ಆಗೋಗ್ಬಿಟ್ಟಿರುತ್ತೆ. ಅಟ್ಲೀಸ್ಟ್ ಫಾರ್ ದ ಸೇಕ್ ಆಫ್ ದ ಬೇಬಿ ಅವರು ಸಪ್ರೇಟ್ ಆಗಕ್ಕೆ ಆಗಲ್ಲ. ಹೆದರಿಕೆನಲ್ಲೇ ಲೈಫ್ ಪೂರ್ತಿ ಬದುಕ್ತಿರ್ತಾರೆ. ಅದು ಹೆಣ್ಣಾದ್ರೂ ಅಷ್ಟೇ, ಗಂಡಾದ್ರೂ ಅಷ್ಟೇ. ತುಂಬ ಜನ ಜೆಂಟ್ಸು ಅಷ್ಟೇ, ಅವ್ರಿಗೇನೋ ಒಂಥರ ಸಮಾಧಾನ ಇರಲ್ಲ, ಯಾವಾಗಲೂ ಜಗಳ ಆಗ್ತಿರುತ್ತೆ ಮನೇಲಿ. ಬಟ್ ಸ್ಟಿಲ್ ಮಕ್ಕಳಿದೆ ಅನ್ನೋ ಕಾರಣಕ್ಕೋಸ್ಕರ ದೇ ವಿಲ್ ಹ್ಯಾವ್ ಟು ಸ್ಟಿಕ್ ಅರೌಂಡ್ ಅಥವಾ ದೇ ವಿಲ್ ಡಿಸೈಡ್ ಟು ಸ್ಟಿಕ್ ಟುಗೆದರ್ ಆ ಥರ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನನ್ನ ಜೀವನದಲ್ಲಿ ಬಿಕಾಸ್ ನಾನು ದೇವ್ರನ್ನ ತುಂಬ ನಂಬೋದ್ರಿಂದ ಬೈ ಗಾಡ್ಸ್ ಗ್ರೇಸ್ ನನ್ನ ಜೀವನದಲ್ಲಿ ಆ ಥರ ಆಗಲಿಲ್ಲ. ಆ್ಯಂಡ್ ಆ ಥರ ಒಂದು ಸಿಚುಯೇಷನ್ ಇದ್ದಾಗ ನನಗೆ ಮಗು ಆಗಲಿಲ್ಲ. ಆ್ಯಂಡ್ ನಾನು ತುಂಬ ಪ್ರೀತಿ ಮಾಡುವಂಥ ಲೈಕ್ 100ಗೆ 10,000% ಅಷ್ಟು ನನ್ನ ಪ್ರೀತಿ ಮಾಡುವಂಥ ಗಂಡ ನನಗೆ ಸಿಕ್ಕಿದಾಗ ನನಗೆ ಒಂದು ಮಗು ಆಗಿದೆ ಅನ್ನೋದು ಐ ಆಮ್ ವೆರಿ ಹ್ಯಾಪಿ ಅದ್ರ ಬಗ್ಗೆ. ನೈಸ್. ಪ್ರೀತಮ್ ಹೇಗ್ ಸಿಕ್ಕಿದ್ದು, ಎಲ್ಲಿ ಭೇಟಿ ಆಗಿದ್ದು, ಅಂಡ್ ಆ ಪ್ರೀತಿ ಶುರುವಾಗಿದ್ದೇಗೆ, ಅದರಲ್ಲೂ ಮದುವೆ ಅನ್ನುವಂತಹ ನಿರ್ಧಾರ ದೊಡ್ಡದದು ಹೆಂಗೆ ಅವ್ರು ಸಿಕ್ಕಿದ್ ನಿಮಗೆ, ಭೇಟಿ ಆಗಿದ್ದಲ್ಲಿ ಅಂತ? ನನಗೆ ಆಕ್ಚುಲಿ ಏನಾಯ್ತು ಅಂತಂದ್ರೆ, ನಾನು ಮುಂಚಿನೂ ಕೂಡ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಸೊ ಇದರೆಲ್ಲ ತುಂಬಾನೇ ಇಷ್ಟ ನನಗೆ. ನಾನು ಆಕ್ಟಿವ್ ಆಗಿದ್ದೆ. ಬಟ್ ನಾನು ಯಾವತ್ತೂ ಕೂಡ ಯಾವುದೇ ಈ ಡೇಟಿಂಗ್ ಆ್ಯಪ್ಸ್ ಅಲ್ಲಿ ನಾನು ರಿಜಿಸ್ಟರ್ ಮಾಡ್ಕೊಂಡಿರ್ಲಿಲ್ಲ. ನನ್ನ ಫಸ್ಟ್ ಮದುವೆಲೂ ಕೂಡ ನಮ್ಮ ಅಪ್ಪ ಅಮ್ಮ ಮ್ಯಾಟ್ರಿಮೋನಿಲಿ ಅಲ್ಲಿ ಇಲ್ಲಿ ರಿಲೇಟಿವ್ಸ್ನ ಅವ್ರನ್ನ ಎಲ್ಲ ಕೇಳ್ಬಿಟ್ಟು ಇಟ್ ವಾಸ್ ಅನ್ ಅರೇಂಜ್ ಮ್ಯಾರೇಜ್. ಸೊ ನನಗೆ ಬೇಗನೆ ಮದುವೆ ಆಯಿತು. ಆ್ಯಂಡ್ ಸೊ ಹಾಗಾಗಿ ನನಗೆ ನಾನೇ ಲೈಕ್ ಹುಡುಕೊಳ್ಳೋಂಥ ಅಥವಾ ನಾನೇ ಒಂದು ಡೇಟಿಂಗ್ ಆ್ಯಪಲ್ಲಿ ನಾನು ರಿಜಿಸ್ಟರ್ ಮಾಡಿಕೊಂಡು ಇದು ಮಾಡೋಂಥ ಯಾವುದೂ ಪ್ರಮೇಯ ಬಂದಿಲ್ಲ. ಸೊ ಐ ಹ್ಯಾಡ್ ನೋ ಥಾಟ್ ಅಬೌಟ್ ಡೇಟಿಂಗ್ ಆ್ಯಪಲ್ಲಿ. ಡೇಟಿಂಗ್ ಆ್ಯಪ್ಸ್ ಇದೆ ಅಂತ ಗೊತ್ತಿತ್ತು, ಬಟ್ ನಾನು ಯಾವತ್ತೂ ಅದರಲ್ಲಿ ಇದ್ದಿರಲಿಲ್ಲ. ಸೊ ಎಲ್ಲ ಆಯಿತು, ಎಲ್ಲ ಆಗಿ ನಾವೆಲ್ಲ ಸಪ್ರೇಟ್ ಆಗಿ ನನ್ನ ಡಿವೋರ್ಸ್ ಪ್ರೊಸೀಡಿಂಗ್ಸ್ ನಡೀತಾ ಇತ್ತು. ಸೊ ಆ ಟೈಮಲ್ಲಿ ಹೀಗೆ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂಡ್ ಬೇಗನೆ ಮದ್ವೆನೂ ಆಗಿತ್ತು. ಸೊ ಎಲ್ಲ ಆಗಿ ಆ ಡಿವೋರ್ಸ್ ಪ್ರೊಸೀಡಿಂಗ್ಸ್ ಎಲ್ಲ ನಡೀತಾ ಇರ್ಬೇಕಾದ್ರೆ ನಾನು ಹೀಗೆ ಒಂದು ಇವೆಂಟ್ಗೆ ಹೋಗಿದ್ದೆ. ಅಲ್ಲಿ ಹೇಳ್ತಾರಲ್ಲ ಒಂದೊಂದ್ಸತಿ ಈ ಹೆಣ್ಣಿಗೆ ಹೆಣ್ಣೆ
ಶತ್ರು ಅಂಡ್ ಒಂದೊಂದ್ಸತಿ ಹೆಣ್ಣೇನೆ ಎಲ್ಲಾ ತರನು ಕೂಡ ಒಳ್ಳೇದು ಕೂಡ ಮಾಡೋದು ಅಂತ. ಸೊ ಒನ್ ಆಫ್ ಮೈ ಕಲೀಗ್ ಅಲ್ಲಿ ಅದೇ ತರನೇನೆ ಸುಮ್ನೆ ಇವಾಗ ಗೊತ್ತಲ್ಲ ಕೆಲವರು ಅಂದ್ರೆ ಸುಮ್ನೆನಾದ್ರು ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಐ ಆಮ್ ಅ ವೆರಿ ಸ್ಟ್ರಾಂಗ್ ವುಮೆನ್ ಆಯ್ತಾ. ನಾನು ಯಾರು ಏನೇ ಹೇಳಿದ್ರು ತಲೆ ಕೆಡ್ಸ್ಕೊಳ್ಳಲ್ಲ, ಸೊಸೈಟಿಗೆ ಅದಕ್ಕೆ ಯಾವುದಕ್ಕೂ ನಾನು ಕೇರ್ ಮಾಡಿಲ್ಲ. ನಮ್ಮ ಅಮ್ಮನೂ ಹಾಗೆ ಇರೋದು, ನಾನು ಹಾಗೆ ಇರೋದು. ಸೊ ಈ ಒಂದು ಲೇಡಿ ಬಂದು ಅಯ್ಯೋ ಮನ್ಸ ನಿನ್ ಇವಾಗ ಇನ್ನೂ ಎಷ್ಟು ದಿವಸ ಹೀಗೆ ಇರ್ತೀಯಾ, 5 years ಇದ್ದು ಇವಾಗ ಡೈವರ್ಸು ಕೂಡ ಆಗ್ತಾ ಇದೆ. ಸೊ ಎಷ್ಟು ದಿವಸ ಹೀಗೆ ಇರಕ್ ಸಾಧ್ಯ, ಸೊ ಇನ್ನ ನಿಂಗೆ ಚಿಕ್ಕ ವಯಸ್ಸು, ಇನ್ನ ಒಂದ್ ಮದ್ವೆ ಆಗ್ಬೋದಲ್ಲ. ಸೊ ಈ ತರ ಡೇಟಿಂಗ್ ಆ್ಯಪ್ಗಳೆಲ್ಲ ಇದಾವೆ. ಸೊ ಅದ್ರಲ್ಲೂ ಅಂತಂದ್ರೆ ಒಳ್ಳೊಳ್ಳೆ ಪೊಟೆನ್ಷಿಯಲ್ ಮ್ಯಾಚ್ ಸಿಕ್ಕಿರೋಂಥವ್ರು ಇದ್ದಾರೆ. ಸೊ ಅದ್ರಲ್ಲಿ ಯಾಕೆ ನೀನು ರಿಜಿಸ್ಟರ್ ಮಾಡ್ಕೋಬಾರ್ದು, ಎಷ್ಟು ದಿವಸ ನೀನು ಹೀಗೆ ಇರೋದಕ್ಕೆ ಸಾಧ್ಯ, ಮದ್ವೆ ಆಗದೆ ಹೋದ್ರು ಕೂಡ ಅಟ್ಲೀಸ್ಟ್ ಯಾವ್ದು ಪಾರ್ಟ್ನರ್ ಆದ್ರೂ ಇರ್ಬೋದಲ್ಲ ಅಂತೆಲ್ಲ ಹೇಳಿದ್ರು. ಅಂದ್ರೆ ರೇಗ್ಸೋ ತರ, ಒಳ್ಳೆ ಉದ್ದೇಶದಿಂದ ಅಲ್ಲ, ಜಸ್ಟ್ ಲೈಕ್ ದಟ್ ಆ ತರ. ಸೊ ಅದನ್ನ ಮುಗಿಸ್ಕೊಂಡು ನಾನು ವಾಪಸ್ ಬರ್ಬೇಕಾದ್ರೆ ಸೊ ನಾನು ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ದೆ ನನಗೆ ಇನ್ನೊಂದು ಮದ್ವೆ ಬೇಡ, ಬಿಕಾಸ್ ಮತ್ತೆ ಬೆಂಕಿಯಿಂದ ಬಾಂಡ್ಲಿಗೆ ಎಗರ್ದಂಗೆ ಆಗ್ಬಾರ್ದಲ್ವಾ. ಸೊ ಐ ಜಸ್ಟ್ ಡಿಂಟ್ ವಾಂಟ್ ದಟ್. ನನಗೆ ನನ್ನ ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ಕೊಂಡು ಅಪ್ಪ ಅಮ್ಮನ ಜೊತೆ ಆರಾಮಾಗಿರ್ಬೇಕು ಅನ್ನೋದು ನನಗಿತ್ತು. ಸೊ ಅದನ್ನ ಹೇಳಿದೆ ಅಂಡ್ ಅಪ್ಪ ಅಮ್ಮ ಅದ್ ನಿನಗ್ ಬಿಟ್ಟಿದ್ದು. ಸೊ ನಿನಗೆ ಯಾರಾದ್ರೂ ಒಳ್ಳೆ ಪೊಟೆನ್ಶಿಯಲ್ ಇರೋಂಥವ್ರು ಸಿಕ್ಕಿದ್ರು ಕೂಡ ನೀನ್ ಮದ್ವೆ ಮಾಡ್ಕೊ. ನಮಗ್ ಬೈ ಚಾನ್ಸ್ ಆತರ ಯಾರಾದ್ರೂ ಕಂಡ್ರು ಕೂಡ ನಿನಗ್ ನಾವು ಬಂದ್ ಹೇಳ್ತೀವಿ, ಅದಿಷ್ಟ ಆದ್ರೆ ಮತ್ತೆ ಇನ್ನೊಂದ್ಸತಿ ಮದ್ವೆ ಮಾಡ್ಕೊ. ಇವಾಗ ನಿನ್ಗೊಂದ್ 40-45 ವರ್ಷ ಆದ್ಮೇಲೂ ಕೂಡ ಮದ್ವೆ ಮಾಡ್ಕೋಬೇಕು ಅನ್ಸಿದ್ರೆ ಮಾಡ್ಕೊ, ನಮ್ ಜೊತೆನೆ ಆರಾಮಾಗಿರ್ಬೇಕು ಅಂದ್ರೆ ಇರು, ನಿನಗೆ ಯಾವ ತರ ಬೇಕಾದ್ರೂ ಇರು ಅಂತಾನೆ ಅಪ್ಪ ಅಮ್ಮ ಹೇಳಿದ್ರು. ಸೊ ಆತರ ಹೇಳಿದಾಗ ನನ್ಗನ್ನಿಸ್ತು, ಹೌದಾ ಈ ತರ ಡೇಟಿಂಗ್ ಆಪ್ಸ್ ಕೂಡ ಇದೆಯಾ, ಹೌದಲ್ವಾ, ನಾನ್ ಯಾಕೆ ಲೈಫಲ್ಲಿ ಈ ತರ ಸಿಂಗಲ್ ಆಗಿರ್ಬೇಕು, ನಿಜವಾಗ್ಲೂ ಆ ತರ ಯಾರಾದ್ರೂ ನನ್ನ ಹೊಣೆ ಬರ್ದು ಆ ತರ ಬರ್ದಿದ್ದು ಬಿಕಾಸ್ ನಾನ್ ಈ ಫಸ್ಟ್ ಒನ್ ಅರೇಂಜ್ ಮ್ಯಾರೇಜ್ ಅಲ್ವಾ, ನನ್ನ ಕಡೆಯಿಂದ ಏನು ಪ್ರಯತ್ನನೇ ಪಟ್ಟಿಲ್ಲ. ಓಕೆ, ಆ ಪರ್ಸನ್ ಹೇಗಿದ್ದಾರೆ ಅಂತ ಮುಂಚೆನೆ ಅರ್ಥ ಮಾಡ್ಕೊಳ್ಳೋದು, ಅವ್ರ ಜೊತೆ ಎಲ್ಲೋ ಒಂದ್ ಸ್ವಲ್ಪ ಹೊರಗಡೆ ಹೋಗೋದು, ಇವ್ರು ನನಗೆ ಮ್ಯಾಚ್ ಆಗ್ತಾರಾ ಇಲ್ವಾ, 5 years ಡೌನ್ ದ ಲೈನ್ ನಾನು ಇವ್ರ ಜೊತೆ ಖುಷಿಯಾಗಿರ್ತೀನ ಇಲ್ವಾ, ಏನು ಯೋಚನೆ ಮಾಡೇ ಇಲ್ಲ. ಸೊ ಆ ಟೈಮಲ್ಲಿ ನನಗೆ ನನ್ನ ಕೆರಿಯರ್ ಸಪೋರ್ಟ್ ಮಾಡೋಂಥವ್ರು ಅಂಡ್ ಬೆಂಗಳೂರಲ್ಲೇ ಇರೋಂಥವ್ರು, ಅಪ್ಪ ಅಮ್ಮಗೆಲ್ಲ ಇಷ್ಟ ಆಗೋಂಥವ್ರು ಇದ್ರೆ ಸಾಕು ಅಂತ ಅಷ್ಟೇ. ಐ ವಾಸ್ ಸೋ ನೇವ್, ಅಷ್ಟೇ ನಾನು ಯೋಚನೆ ಮಾಡಿದ್ದು. ಸೊ ನಾನು ಮದ್ವೆ ಮಾಡ್ಕೊಂಡ್ಬಿಟ್ಟೆ ಆ ಟೈಮಲ್ಲಿ. ಆಮೇಲೆನೆ ಅಲ್ಲಿದ್ದು ಲೈಕ್ ಕಾನ್ಸ್ ಎಲ್ಲ ಏನೇನು ಅಂತ ಗೊತ್ತಾಗ್ತಾ ಹೋಯ್ತು, ಈ ತರ ವ್ಯಕ್ತಿಗಳು, ಈ ತರ ಇದು ಎಲ್ಲ, ಸೊ ಈ ತರ ಅಂತ. ಬಟ್ ಸೊ ಹಾಗಾಗಿ ನನ್ನ ಕಡೆಯಿಂದ ಅಟ್ಲೀಸ್ಟ್ ಈ ಲವ್ ಅನ್ನೋಂಥ ವಿಷಯದಲ್ಲಿ ಒಂದ್ ಪ್ರಯತ್ನ ನನ್ನ ಕಡೆಯಿಂದ ಇರಲಿ. ಅಷ್ಟವರೆಗೂ ಲೈಫ್ ಪೂರ್ತಿ ನಾನು ಈ ಲವ್ ಅನ್ನೋದಕ್ಕೆ ನಾನು ಏನು ಪ್ರಯತ್ನನೇ ಪಟ್ಟಿಲ್ಲ ನನ್ನ ಕಡೆಯಿಂದ. ಸೊ ಅಟ್ಲೀಸ್ಟ್ ಒಂದು ಜೆನ್ಯೂನ್ ಪ್ರಯತ್ನ ಇರಲಿ. ನನಗೆ ಇದುವರೆಗೂ ಕೂಡ ಜೆನ್ಯೂನ್ ಆಗಿ ಒಂದ್ಸತಿನೂ ಲವ್ವೇ ಆಗಿಲ್ಲ ಲೈಫಲ್ಲಿ. ಸೊ ಒಂದು ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ಸೊ ಈ ಬಂಬಲ್ ಅನ್ನೋಂಥ ಒಂದು ಆ್ಯಪಲ್ಲಿ ಸುಮ್ಮನೆ ಹಾಗೆ ನಾನು ಅದರಲ್ಲಿ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಏನು ಫೋಟೋಸ್ ಹಾಕೋತೀವಿ, ನಮ್ಮದು ಪೋರ್ಟ್ಫೋಲಿಯೋ ಫೋಟೋಸು, ಮಾಡಲಿಂಗ್ ಫೋಟೋಸು, ಅದನ್ನೇ ನಾನು ಜೆನ್ಯೂನ್ ಆಗಿ ಅದನ್ನೇ ಹಾಕ್ಕೊಂಡೆ. ಅದರಲ್ಲಿ ತುಂಬ ಈ ಥರ ಫೇಕ್ ಪ್ರೊಫೈಲ್ಸು ಇರುತ್ತೆ. ಆಮೇಲೆ ಜನ ಯಾವುದಾದ್ರು ಎಡಿಟ್ ಮಾಡಿರೋಂಥ ಫೋಟೋಸ್ಗಳ್ನೂ ಎಲ್ಲ ಹಾಕೊಂಡಿರ್ತಾರೆ. ರಿಯಲ್ ಲೈಫಲ್ಲಿ ಅವರೇ ಆಗಿರಲ್ಲ ಅನ್ನೋ ಕಾನ್ಸೆಪ್ಟ್ ನನಗಿರಲಿಲ್ಲ. ನಾನು ಅದರಲ್ಲಿ ಎಲ್ಲಾನು ಕೂಡ ಇವಾಗ ಒಂದು ಇನ್ಸ್ಟಾಗ್ರಾಮಲ್ಲಿ ಬಯೋ ಹೇಗೆ ಬರಿತೀವಿ ಅಥವಾ ಒಂದು ಫೋಟೋಸ್ ಹೇಗೆ ಹಾಕೋತೀವಿ ಹಾಗೆ ಎಲ್ಲ ಹಾಕ್ಕೊಂಡಿದ್ದೆ. ಸೊ ಆ್ಯಂಡ್ ನಾನು ಜಸ್ಟ್ ಒಂದೇ ಡೇ ಆ ಆ್ಯಪಲ್ಲಿ ಇದ್ದಿದ್ದು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಆ ಟೈಮಲ್ಲಿ ಇನ್ನೇನು ಅವ್ರದ್ದು ಲಾಸ್ಟ್ ಡೇ ಆ ಆ್ಯಪಲ್ಲಿ, ಅವ್ರಿಗೆ ಆ ಆ್ಯಪಲ್ಲಿ ಇದ್ದಿದ್ದೆಲ್ಲ ನೋಡಿ ಅಂದರೆ ಈ ಡೇಟಿಂಗ್ ಆ್ಯಪ್ಸಲ್ಲಿ ಇದ್ದಿದ್ದು ನೋಡಿ ಆ ಫೇಕ್ ಪ್ರೊಫೈಲ್ಸು, ಆ ಒಂದು ಲವ್ ಅನ್ನೋಂಥ ಕಾನ್ಸೆಪ್ಟೇ ಕಡಿಮೆ, ಈ ಫೇಕ್ನೆಸ್ ಜಾಸ್ತಿ ಅನ್ನೋದನ್ನ ನೋಡಿ ಅವ್ರಿಗೂ ಬೇಸತ್ತೋಗಿ ಅವ್ರ ಆ್ಯಪ್ನೇ ಡಿಲೀಟ್ ಮಾಡಬೇಕು ಅಂತ ಇದ್ರು. ದಟ್ ವಾಸ್ ಇಸ್ ಲಾಸ್ಟ್ ಡೇ. ಆ್ಯಂಡ್ ನನ್ನ ಫಸ್ಟ್ ಡೇ ನಾನು ಅವತ್ತಷ್ಟೇ ಆ ಆ್ಯಪ್ಗೆ ಲಾಗಿನ್ ಆಗಿದೆ. ನಾನು ಇದನ್ನೆಲ್ಲ ಹಾಕೊಂಡಿದ್ದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಅದನ್ನ ಇನ್ನೇನು ಡಿಲೀಟ್ ಮಾಡೋಕ್ಕೆ ಮುಂಚೆ ಅದನ್ನು ನೋಡ್ಬಿಟ್ಟು ಇದು ಯಾವುದೋ ಅಂದರೆ ಫೇಕ್ ಪ್ರೊಫೈಲ್ ಇರಬೇಕು ಅಥವಾ ಯಾವುದೋ ಬಾಟ್ ಇರಬೇಕು, ಇದು ಈ ಥರ ಎಲ್ಲ ಯಾರು ಹಾಕೋತಾರೆ, ನನ್ನ ಆ್ಯಕ್ಟ್ರೆಸ್ಸು, ನನ್ನ ಹೈಟ್ ಎಷ್ಟು, ನನಗೆ ಮತ್ತೆ ಮದುವೆ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತೆಲ್ಲ ಯಾರು ಹಾಕೋತಾರೆ ಈ ಥರ ಎಲ್ಲ ಅಂತ ಹೇಳಿಬಿಟ್ಟು, ಬಟ್ ಆಯ್ತು ಆದ್ರೆ ಆಗ್ಲಿ ಅಂತ ಹೇಳಿ ಅದು ಒಂದು ಮೆಸೇಜ್ ಕಳಿಸ್ಬೇಕು ಅಂದ್ರೆ ಏನೋ 1500 rupees ಏನೋ ಕಟ್ಬೇಕಂತೆ ಆ ಆ್ಯಪಲ್ಲಿ. ಸೊ ಕಟ್ಬಿಟ್ಟು ಒಂದ್ ಲಾಸ್ಟ್ ಮೆಸೇಜ್ ಕಳ್ಸೇ ಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ತುಂಬಾ ಡೀಸೆಂಟ್ ಆಗಿ ಬೇರೆ ಇನ್ನ ಒಂದ್ 2-3 ಜನ ಅದ್ರಲ್ಲಿ ನಂಗೆ ಮೆಸೇಜ್ ಕಳ್ಸಿದ್ರೆ, ವೆರಿ ಬ್ಯೂಟಿಫುಲ್, ನೋಡಕ್ ತುಂಬಾ ಚೆನ್ನಾಗಿ, ನಾರ್ಮಲ್ ಆಗಿ ಕೆಟ್ಟದಾಗೇನು ಅಲ್ಲ, ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ, ನೀವ್ ಯಾವ ಊರು, ಅದು ಇದು, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಯು, ಆ ಥರ ಎಲ್ಲ. ಇವ್ರು ಆ ಥರ ಎಲ್ಲ ಏನೂ ಕಳಿಸ್ಲಿಲ್ಲ. ಇವ್ರು ಜಸ್ಟ್ ನನಗೆ ಐ ಮ್ಯಾನಿಫೆಸ್ಟ್ ದಿಸ್ ಕನೆಕ್ಷನ್ ವಿತ್ ಯು, ಇದು ಈ ಕನೆಕ್ಷನ್ ನಿಜ ಆಗಿತ್ತು ಅಂತ ಅಂದ್ರೆ ಐ ಮ್ಯಾನಿಫೆಸ್ಟ್ ದಿಸ್ ಕನೆಕ್ಷನ್ ವಿತ್ ಯು ಅಂತ ಅಷ್ಟೇ ಕಳಿಸಿದ್ರು. ಐ ಫೌಂಡ್ ದಟ್ ವೆರಿ ಇಂಟ್ರೆಸ್ಟಿಂಗ್. ಬೇರೆಯವರೆಲ್ಲ ಕಳಿಸಿದ್ದಕ್ಕೂ ಇವ್ರು ಕಳಿಸಿದ್ದಕ್ಕೂ ಇಟ್ ವಾಸ್ ವೆರಿ ಡೀಸೆಂಟ್, ವೆರಿ ಕ್ಲಾಸಿ, ವೆರಿ ಡಿಗ್ನಿಫೈಡ್, ವೆರಿ ಜೆನ್ಯೂನ್. ಸೊ ಅವಾಗ ನಾನು ರಿಪ್ಲೈ ಮಾಡಿದೆ. ನಾನು ಎಲ್ಲ ಇಷ್ಟು ದೊಡ್ಡ ಮೆಸೇಜ್ ಕಳಿಸ್ಬಿಟ್ಟಿದೆ ನನ್ನ ಹಸ್ಬೆಂಡ್, ನನ್ನ ಲೈಫಲ್ಲಿ ಈ ತರ ಆಗಿದೆ, ನನ್ನ ಡೈವರ್ಸ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ, ನನಗಿನ್ನ ಡೈವರ್ಸ್ ಆಗಿಲ್ಲ, ಸೊ ಐ ಆಮ್ ಲುಕಿಂಗ್ ಫಾರ್ ಅ ಪೊಟೆನ್ಷಿಯಲ್ ಇದು, ನನಗೆ ಒಂದು ಟ್ರೂ ಲವ್ ಅನ್ನೋ ಥರ ಆದರೆ ನಾನು ಮತ್ತೆ ಮದುವೆ ಮಾಡ್ಕೋಬೇಕು ಅಂತಾನು ಇದ್ದೀನಿ ಅಂತೆಲ್ಲ ಕಳಿಸ್ಬಿಟ್ಟಿದೆ. ಸೊ ದಟ್ ಇಸ್ ಸಮಥಿಂಗ್ ದಟ್ ಇಂಪ್ರೆಸ್ಡ್ ಹಿಮ್. ಆಮೇಲೆ ಅವರು ಈ ಥರ ಎಲ್ಲ ಯಾರೂ ಕೂಡ ನಾನು ಡೇ 1 ಅಲ್ಲೇ ಈ ಥರ ಎಲ್ಲಾನು ಫ್ರಾಂಕ್ ಆಗಿ ಹೇಳೋದನ್ನ ನಾನು ನೋಡೇ ಇಲ್ಲ. ನಾನು ಇಷ್ಟು ವರ್ಷದಿಂದ ಈ ಆ್ಯಪಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ನಿಮ್ಮ ನಂಬರ್ ಕೊಡ್ತೀರಾ ಅಂತ ಕೇಳಿದ್ರು. ನನಗೇನೋ ಅವ್ರು ಮಾತಾಡಿದ ರೀತಿ, ಅವ್ರು ಕಳಿಸಿದಂಥ ಮೆಸೇಜು ಎಲ್ಲಾನು ತುಂಬ ಜೆನ್ಯೂನ್ ಅನಿಸ್ತು. ನಾನು ನಂಬರ್ ಕೊಟ್ಟೆ.
ಸೊ ನಂಬರ್ ಕೊಟ್ಟಿದ್ದು ಒಂದೇ ವಾರದಲ್ಲಿ ವಿ ವಾಸ್ ಸೋ ಶೋರ್ ಗೊತ್ತಾ ದಟ್ ನಾವು ಮದ್ವೆ ಆಗ್ಬೇಕು ಅನ್ನೋಂತ ಶ್ಯೂರಿಟಿ ಕ್ಲಾರಿಟಿ ಒನ್ ವೀಕ್ ಅಲ್ಲಿ ನಾವಿಬ್ರು ಒಬ್ಬರೊಬ್ಬರು ನೋಡೂ ಇರ್ಲಿಲ್ಲ. ಸೊ ಯಾವಾಗ ಈ ಜೀವನದಲ್ಲಿ ಈ ಕಹಿ ಅನುಭವಗಳು ಆಗಿರುತ್ತೆ, ಸೊ ಅದಕ್ಕೆ ಹೇಳೋದು ಕಹಿ ಅನುಭವಗಳಿಂದ ಯಾವತ್ತೂ ತಪ್ಪಿಸ್ಕೋಬಾರ್ದು, ಹೆದರ್ಕೋಬಾರ್ದು ಅಂತ. ಬಿಕಾಸ್ ಅದ್ ನಮ್ಗೆ ಎಂತ ಒಳ್ಳೆ ಪಾಠ ಕಲ್ಸ್ಬಿಟ್ಟು ಹೋಗುತ್ತೆ ಅಂತ ಅಂದ್ರೆ, ಸೊ ಯಾವುದೇ ಕಾರಣಕ್ಕೂ ಅದು ನಮ್ಗೆ ಇಂಥದ್ದೇ ಬೇಕು ಅನ್ನೋದನ್ನ ನಮ್ಗೆ ಅದು ಕಲಿಸ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನನಗೆ ಗೊತ್ತಿತ್ತು ನನಗೆ ಏನ್ ಬೇಕು ಅಂತ, ಅವ್ರಿಗೂ ಗೊತ್ತಿತ್ತು ಅವ್ರ ಲೈಫಲ್ಲಿ ಏನ್ ಬೇಕು ಅಂತ. ಸೊ ವಿ ವರ್ ವೆರಿ ಶೋರ್ 1 week ಅಲ್ಲಿ ದಟ್ ದಿಸ್ ಇಸ್ ಇಟ್, ಇದೇ ತರದ ವ್ಯಕ್ತಿಗಳನ್ನ ನಾವು ನೋಡ್ತಿದ್ವಿ ಅಂತ. ಆಮೇಲೆ ನಾವು ಮಾತಾಡಿದ್ 1.5 ತಿಂಗಳಿಗೆ ಮನೆಯಲ್ಲೂ ಮಾತಾಡಿದ್ವಿ, ಅವ್ರ ಮನೇಲಿ ನಮ್ಮ ಮನೇಲಿ ಎಲ್ಲ. ಅಂಡ್ ಐ ಗೆಸ್ ನಾವು ಜೂನ್ ಅಲ್ಲಿ ನಾವು ಮಾತಾಡಿದ್ದು ಅಂಡ್ ನವೆಂಬರ್ ಅಲ್ಲಿ ನಮಗೆ ಮದ್ವೆ ಆಗೋಯ್ತು. ಜೂನ್ ಅಲ್ಲಿ ಮಾತಾಡಿದ್ ನವೆಂಬರ್ಗೆ ಮದ್ವೆ. ಓಕೆ ಎಸ್ ಓಕೆ. ಬಟ್ ನಿಮಗೆ ಇದು ಸೆಕೆಂಡ್ ಮ್ಯಾರೇಜ್, ಅವ್ರಿಗೂನು ಇದು ಹೌದು, ಅವ್ರಿಗೂನು ಆಗಿತ್ತು. ಸೊ ಇಬ್ರದು ಒಂದು ಪಾಸ್ಟ್ ಇದ್ರಿಂದ ಅಂದ್ರೆ ನಾವ್ ಏನ್ ತಪ್ಪುಗಳು ಮಾಡಿರ್ತೀವಿ ಅದು ಫ್ಯೂಚರ್ ಅಲ್ಲಿ ಕ್ಯಾರಿ ಆಗಲ್ವಂತೆ. ಕೆಲವೊಂದಷ್ಟು ಪಾಠಗಳನ್ನ ಕಲ್ತಿದ್ದು ನಮಗ್ ಗೊತ್ತಿರುತ್ತೆ ಸರಿ ಯಾವ್ದು ತಪ್ಪು ಯಾವ್ದು ಅಂತ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಂದು ಇಲ್ಲ ತುಂಬಾ ಒಳ್ಳೆ ಅನುಭವ ಇರ್ಬೇಕು, ಹೌದೌದು, ಇಲ್ಲ ಈ ತರ ತುಂಬಾ ಕೆಟ್ಟ ಅನುಭವ ಇರ್ಬೇಕು, ಎರಡೂನು ಪಾಠ ಕಲ್ಸ್ಕೊಡುತ್ತೆ. ಸೊ ನಮ್ಗೆ ಏನ್ ಸರಿ ಏನ್ ತಪ್ಪು ಅಂತ ಹೇಳೋದ್ರಲ್ಲಿ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಓಕೆ. ಬಟ್ ನೀವು ಫಸ್ಟ್ ಮ್ಯಾರೇಜ್ ಅಲ್ಲಿ ನೀವು ಅಂದ್ರೆ ಆ ಏನ್ ಸಂಸಾರ ಅಂತ ಹೇಳ್ತಾರೆ ಅಥವಾ ಅದ್ ಏನ್ ಒಂದು ಹಸ್ಬೆಂಡ್ ಆಗಿ ಒಂದು ಸಪೋರ್ಟ್ ಅಂತ ಹೇಳ್ತಾರೆ, ಅದ್ ಯಾವ್ದು ಮಾನ್ಸ ಅವ್ರಿಗೆ ಸಿಗ್ಲೇ ಇಲ್ಲ ಹಾಗಾದ್ರೆ? ಇಲ್ಲ, ಯಾವ್ದು ಸಿಗದೆ ಇರೋದಕ್ಕೆ ಥಾಟ್ ಆಫ್ ಎಸ್ ಡೆಫಿನೆಟ್ಲಿ. ಅಂಡ್ ಅವಾಗ್ಲೂ ಕೂಡ ನನ್ನ ತಂದೆ ತಾಯಿ ನನಗೆ, ಬಿಕಾಸ್ ಮೈ ಪೇರೆಂಟ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಮೈ ಬ್ಯಾಕ್ ಬೋನ್. ಅಂಡ್ ನನ್ನ ತಂದೆ ತಾಯಿ ನನಗೆ, ಬಿಕಾಸ್ ನಾನು 5 years ಆದ್ಮೇಲೆ ಕೂಡ ಆ ಒಂದು ಇದರಿಂದ ಆಚೆ ಬರ್ಬೇಕು ಅನ್ನೋಂಥ ಕಾನ್ಸೆಪ್ಟೇ ನನಗೆ ಇರ್ಲಿಲ್ಲ. ಬಿಕಾಸ್ ಐ ಹ್ಯಾಡ್ ನೆವರ್ ಬೀನ್ ಇನ್ ರಿಲೇಶನ್ಶಿಪ್ಸ್ ಬಿಫೋರ್. ಸೊ ನನಗೆ ಈ ತರ ಇದ್ರೆ ಸರಿ ಅಥವಾ ಒಂದು ರಿಲೇಶನ್ಶಿಪ್ ಈ ತರ ಇದ್ರೆ ತಪ್ಪು, ಇದು ರೆಡ್ ಫ್ಲಾಗ್ಸ್ ಗ್ರೀನ್ ಫ್ಲಾಗ್ಸ್ ಅಂತ ಗೊತ್ತೇ ಇರ್ಲಿಲ್ಲ. ಐ ಥಾಟ್ ಎಲ್ಲಾ ಮ್ಯಾರೇಜಸ್ ಅಲ್ಲೂ ಈ ತರ ಇರುತ್ತೆ, ಎಲ್ಲಾ ಮ್ಯಾರೇಜಸ್ ಈ ತರ ಸಮಸ್ಯೆಗಳು ಅದು ಇದು ಎಲ್ಲ ಇದ್ದೇ ಇರುತ್ತೆ. ಐ ಥಿಂಕ್ ಇದೇ ತರ ಇರ್ಬೇಕು ಅಂತ ಅನ್ಕೊಂಡಿದ್ದೆ. ದೆನ್ ಲೇಟರ್ ನನ್ನ ತಮ್ಮನ ಮದ್ವೆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಯಾವಾಗ ಈ ಎಲ್ಲಾ ಸಿನಾರಿಯೋಸ್ ಇದೆಲ್ಲ ನೋಡಿದ್ರು, ಅವ್ರಿಗೆ ಯಾವಾಗ ಗೊತ್ತಾಯ್ತು ದೇ ಸೈಡ್ ಇಲ್ಲ ಇದು ನಾರ್ಮಲ್ ಅಲ್ಲ, ದಿಸ್ ಇಸ್ ಸಮಥಿಂಗ್ ವೆರಿ ಅಬ್ನಾರ್ಮಲ್. ಈ ತರ ಇದ್ರಲ್ಲಿ ನೀನ್ ಇರ್ಬಾರ್ದು, ನಾವು ಮಕ್ಕಳಿಗೆ ಮದ್ವೆ ಮಾಡ್ಕೊಡೋದೇನಕ್ಕೆ, ನಮ್ಮ ಮನೇಲಿ ಇರೋದಕ್ಕಿಂತ ನಮ್ಮ ಮಗು ಚೆನ್ನಾಗಿರ್ಲಿ, ನಾವು ನಮ್ಮ ಮಗುನ ನೋಡ್ಕೊಳಕ್ ಆಗಲ್ಲ ಲೈಫ್ ಲಾಂಗ್ ಅಂತ ಅಲ್ಲ, ಹೆತ್ಮೇಲೆ ನೋಡ್ಕೊಳೋ ಕೆಪಾಸಿಟಿನೂ ನಮ್ಗಿರುತ್ತೆ. ಬಟ್ ಇಲ್ಲಿರೋದಕ್ಕಿಂತಾನು ನಮ್ಮ ಮಗು ಬೇರೆ ಕಡೆ ಚೆನ್ನಾಗಿರ್ಲಿ, ನಾವ್ ಈ ಪ್ರಪಂಚದಿಂದ ಹೋದ್ಮೇಲೂ ಕೂಡ ನನ್ ಮಗ ಮಗಳು ಯಾರೇ ಆಗಿರ್ಲಿ, ಸೊ ಅವ್ರು ಅಷ್ಟೇ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಮದುವೆ ಮಾಡ್ಕೊಡೋದು. ಇಫ್ ಯು ನಾಟ್ ಹ್ಯಾಪಿ ನಿನ್ನಲ್ಲಿ ಇರೋಂಥ ಅವಶ್ಯಕತೆನೇ ಇಲ್ಲ, ಸೊ ಬಂದ್ಬಿಡು ಅಂತ. ಸೊ ಫ್ರಮ್ ದೇರ್ ಆನ್ ಲೈಫ್ ಚೇಂಜ್ಡ್. ಓಕೆ.